अच्युतं केशवं कृष्णदामोदरं रामनारायणं जानकीवल्लभम्. ಅಂಬರದ ನೆರಳಿನಲ್ಲಿ ಭೂರಮೆಯ ಒಡಲಿನಲ್ಲಿ ಈ ಕಲಾಭೂಮಿ ಉದಯ ನೀವು ಒಂದು ನಾವು ಪಟ್ಟಂತಹ ವೇದನೆ, ನಡೆದಂತಹ ಕಠಿಣವಾದ ದಾರಿನ ಒಂದು ಹೂವಿನ ಹಾದಿ ಮಾಡಿಕೊಂಡು ಇನ್ನೊಂದು ಸಮಾಜದಲ್ಲಿ ನಾವು ಒಂದು ಒಳ್ಳೆ ಸ್ಥಾನಕ್ಕೆ ಬರೋದಕ್ಕೆ ಶ್ರಮಿಸೋದು, ಇನ್ನೊಂದು ಕೈ ಬಿಟ್ಟು ಏನೋ ಒಂದು ಬರ್ತಾ ಇದ್ದೀವಿ, ಬದುಕ್ತಾ ಇದ್ದೀವಿ, ಊಟ ಮಾಡ್ತಾ ಇದ್ದೀವಿ, ನಾಳೆ ಸಾಯ್ತೀವಿ, ಹೀಗೆ ಬದುಕೋದು. ಕಲಾಭೂಮಿ ಎಲ್ಲರಿಗೂ ಒಂದು ಉತ್ತಮವಾದ ವೇದಿಕೆ ಅಂತ, ಅದಕ್ಕೆ ಒಂದು ಚಿಕ್ಕ ಪ್ರಯತ್ನ ನಾನು ಮಾಡಿದೆ ಅಷ್ಟೇ. ಒಮ್ಮೆ ತರಣಿಗೆ ನಮಿಸಿ ಒಳಗೆ ನೀನು ನಡೆ. ನಮ್ಮ ಕಾರ್ಯಕ್ರಮದ ಮುಖ್ಯ ಆಹ್ವಾನಿತರನ್ನ ವೇದಿಕೆಗೆ ಕರೆಸಿ ಅವರ ಮಾತುಗಳನ್ನು, ಅವರ ಅನುಭವಗಳನ್ನು ಕೇಳುವಂಥ ಸಮಯ. ಶ್ರೀಮತಿ ಅರುಣಾ ದಿವಾಕರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ನಮ್ಮೆಲ್ಲರ ಚಪ್ಪಾಳೆಗಳ ಸ್ವಾಗತವನ್ನು ಅರುಣಾ ದಿವಾಕರ್ ಅವರಿಗೆ ಜ್ಞಾನ, ಆನಂದ, ಪ್ರಗತಿಯ ಸಂಕೇತವಾದ ದೀಪವನ್ನು ಬೆಳಗಿಸುವುದರ ಮೂಲಕ ಸಭಾ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ನೀಡಲಿದ್ದಾರೆ ಶ್ರೀಮತಿ ಅರುಣಾ ದಿವಾಕರ್ ಅವರು. ತೋರಣದ ತಳಿರಲ್ಲಿ, ಹೊಸಿಲ ಹಣತೆಗಳಲ್ಲಿ, ಬಾಣ ಬಿರುಸುಗಳಲ್ಲಿ ಗೆಲುವು ಮೂಡಿ, ಕತ್ತಲೆಯ ಪುಟಗಳಲ್ಲಿ ಬೆಳಕಿನ ಅಕ್ಷರಗಳಲ್ಲಿ ದೀಪಗಳ ಸಂದೇಶ ಥಳಥಳಿಸಲಿ. पुस्तक पाणि वाणी वीणा, पुस्तक पाणि वाञ्छित फलदे कल्याणी, वाणी वीणा, पुस्तक पाणि वाञ्छित फलदे कल्याणी, वाणी वीणा, पुस्तक पाणि. ಶ್ರೀಮತಿ ಅರುಣಾ ದಿವಾಕರ್ ಅವರನ್ನ ವೇದಿಕೆಗೆ ಪ್ರೀತಿಯಿಂದ ಸ್ವಾಗತಿಸ್ತಾ ಅವರ ಬಗ್ಗೆ ಒಂದೆರಡು ಮಾತುಗಳು. ಅರುಣಾ ದಿವಾಕರ್ ಅವರು ಉತ್ತರ ಬೆಂಗಳೂರು ಭಾಗದಲ್ಲಿ ಕೇಂದ್ರಿತವಾದ ಸಮಾಜ ಸೇವಾ ಸಂಸ್ಥೆ ಕೃತಜ್ಞತಾ ಟ್ರಸ್ಟ್ನ ಸ್ಥಾಪಕರು. ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಸಹಾಯ ಮಾಡುವ ಹುಮ್ಮಸ್ಸಿನಿಂದ ತುಂಬಿದಂಥ ಇವರು ಸಮಾಜ ಸೇವಾ ಕ್ಷೇತ್ರದಲ್ಲಿ ಸುದೀರ್ಘ ಅನುಭವವನ್ನು ಪಡೆದ ನಂತರ ತಮ್ಮದೇ ಆದ ಕೃತಜ್ಞತಾ ಟ್ರಸ್ಟನ್ನು ಸ್ಥಾಪಿಸಿದರು. ಸಮಾಜ ಸೇವಾ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಮೊದಲು ಹಲವಾರು ಕಾರ್ಪೊರೇಟ್ ಹಾಗೂ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಮೂಲಭೂತ ಸೌಕರ್ಯದಿಂದ ವಂಚಿತರಾದ ಮಕ್ಕಳಿಗೆ ಸಹಾಯ ಮಾಡುವ ಉದ್ದೇಶದಿಂದ ಅತಿ ಹೆಚ್ಚು ವೇತನ ನೀಡುತ್ತಿದ್ದ ಉದ್ಯೋಗವನ್ನೂ ತ್ಯಜಿಸಿ ಸಂಪೂರ್ಣ ಸಮಾಜ ಸೇವೆಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡಂಥವರು ಅರುಣಾ ದಿವಾಕರ್ ಅವರು. ಅಂದಿನಿಂದ ಈ ದಿನದವರೆಗೂ ಬಹಳ ಅರ್ಥಪೂರ್ಣ ರೀತಿಯಲ್ಲಿ ತುಂಬ ಪ್ರಭಾವಶಾಲಿಯಾಗಿ ಸಮಾಜ ಸೇವೆ ಸಲ್ಲಿಸುತ್ತಿದ್ದಾರೆ ಅರುಣಾ ದಿವಾಕರ್ ಅವರು. ಮಹಿಳಾ ಸಬಲೀಕರಣ ಹಾಗೂ ಹೆಣ್ಣು ಮಕ್ಕಳ ಮಹತ್ವದ ಕುರಿತಾಗಿ ವಿವಿಧ ವೇದಿಕೆಗಳಲ್ಲಿ ಅರುಣಾ ಅವರು ತಮ್ಮ ಅನಿಸಿಕೆಗಳನ್ನು ಬಿತ್ತರಿಸಿದ್ದಾರೆ. ಅರುಣಾ ದಿವಾಕರ್ ಅವರು ನೆಟ್ಟಂಥ ಪುಟ್ಟ ಸಸಿ ಕೃತಜ್ಞತಾ ಟ್ರಸ್ಟ್ ಆರಂಭದಲ್ಲಿ ಕೇವಲ 3 ಮಕ್ಕಳಿಗೆ ಆಶ್ರಯ ನೀಡುವ ಮೂಲಕ ಆರಂಭವಾಗಿ ಇಂದು ಅದೇ ಪುಟ್ಟ ಸಸಿ ಸಾವಿರಾರು ಮಕ್ಕಳಿಗೆ ಮಾರ್ಗದರ್ಶನ ನೀಡುವ ಬೃಹತ್ ವೃಕ್ಷವಾಗಿ ಬೆಳೆದು ನಿಂತಿರುವುದು ನಿಜಕ್ಕೂ ಶ್ಲಾಘನೀಯ. ಕುಟುಂಬದವರ ಹಾಗೂ ಸ್ವಯಂ ಸೇವಕರ ಬೆಂಬಲದಿಂದ ಸಂಸ್ಥೆಯು
ಕಳೆದ 10 ವರ್ಷಗಳಲ್ಲಿ 80,000ಕ್ಕೂ ಹೆಚ್ಚು ಮಕ್ಕಳಿಗೆ ಸಹಾಯ ಮಾಡಿದೆ ಅನ್ನೋದು ನಿಜಕ್ಕೂ ಹೆಮ್ಮೆಯ ವಿಷಯ. ಮೈ ಹೋಮ್, ವಿದ್ಯಾಸ್ಫೂರ್ತಿ ಶಿಕ್ಷಣ ಕಾರ್ಯಕ್ರಮ, ಶೌಚಾಲಯಗಳ ನಿರ್ಮಾಣ, ಶಾಲೆಗಳ ನವೀಕರಣ, ಕಲಿಕಾ ಸಾಮಗ್ರಿಗಳ ವಿತರಣೆ, ಮಹಿಳಾ ಕೌಶಲ್ಯಾಭಿವೃದ್ಧಿ, ಹೊಲಿಗೆ ತರಬೇತಿ, ಮುಟ್ಟಿನ ನೈರ್ಮಲ್ಯ ಜಾಗೃತಿ ಅಭಿಯಾನ, ಪರಿಸರ ಸಂರಕ್ಷಣೆ ಮುಂತಾದ ಹಲವಾರು ಯೋಜನೆಗಳನ್ನು ರೂಪಿಸಿ ಕೃತಜ್ಞತಾ ಟ್ರಸ್ಟ್ ಸಮಾಜದಲ್ಲಿ ಧನಾತ್ಮಕ ಬದಲಾವಣೆಯನ್ನು ತರಲು ಹಗಲಿರುಳು ಶ್ರಮಿಸ್ತಾ ಇದೆ ಅನ್ನೋದು ನಿಜವಾದಂತಹ ಸಂಗತಿ. ಬರಿದಾದ ಭೂಮಿಯನ್ನು ಹಸಿರಾಗಿಸುವ ನಿಟ್ಟಿನಲ್ಲಿ 4 ಲಕ್ಷಕ್ಕೂ ಹೆಚ್ಚು ಬೀಜ ಉಂಡೆಗಳನ್ನು ನಿರ್ಮಿಸಿ ವಿತರಿಸಿರುವುದು ನಿಜಕ್ಕೂ ಸಂತಸದ ಸಂಗತಿ. ಅರುಣಾ ದಿವಾಕರ್ ಅವರು ಬಹಳ ಸಣ್ಣ ವಯಸ್ಸಿನಲ್ಲೇ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಮಕ್ಕಳ ಬೌದ್ಧಿಕ ಮಾನಸಿಕ ಬೆಳವಣಿಗೆಗೆ ಶ್ರಮಿಸ್ತಾ ಮಕ್ಕಳನ್ನು ಉತ್ತಮ ನಾಗರಿಕರನ್ನಾಗಿ ಮಾಡಬೇಕು ಎನ್ನುವ ಮಹತ್ವಾಕಾಂಕ್ಷೆಯಿಂದ ಕೃತಜ್ಞತಾ ಟ್ರಸ್ಟ್ನ ಮೂಲಕ ಅನುಪಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಅಭಿನಂದನೆಗಳನ್ನು ತಿಳಿಸೋಣ ನಮ್ಮೆಲ್ಲರ ಚಪ್ಪಾಳೆಗಳ ಮೂಲಕ. ಈ ದಿನ ಮಹಿಳಾ ದಿನಾಚರಣೆಯನ್ನು ಕಲಾಭೂಮಿಯಲ್ಲಿ ಆಚರಿಸ್ತಾ ಇದ್ದೀವಿ. ಅವರು ಜೊತೆಯಾಗಿರೋದು ನಿಜಕ್ಕೂ ವೇದಿಕೆಗೆ ಒಂದು ಘನತೆಯನ್ನು ಹೆಚ್ಚಿಸಿದಂತಾಗಿದೆ. ಈಗ ಅರುಣಾ ದಿವಾಕರ್ ಅವರಿಗೆ ಗೌರವ ಸಮರ್ಪಣೆ ಕಲಾಭೂಮಿಯಿಂದ. ಕಲಾಭೂಮಿ ವತಿಯಿಂದ ಅರುಣಾ ದಿವಾಕರ್ ಅವರ ಸಂಸ್ಥೆಗೆ ಒಂದು ಕಿರು ಕಾಣಿಕೆಯನ್ನು ನೀಡ್ತಾ ಇದ್ದೀವಿ. ಸಮಾಜ ಸೇವೆಗೋಸ್ಕರ ನಮ್ಮ ಕಲಾಭೂಮಿ ವತಿಯಿಂದ ಹಾಗೆ ನಮ್ಮ ನವೋದಯ ನಾಗರಾಜು ಸತ್ಯನಾರಾಯಣ ಸರ್, ಹೀಗೆ ನಾವು ಸಾಕಷ್ಟು ಜನ ಸೇರಿ ಅದಕ್ಕೆ ಒಂದು ಮೊತ್ತವನ್ನು ಸೇರಿಸಿ ನಾವು ಅರುಣಾ ದಿವಾಕರ್ ಅವರ ಒಂದು ಸಂಸ್ಥೆಗೆ ನೀಡ್ತಾ ಇದ್ದೀವಿ. ಎಂದಿನಂತೆ ನಮ್ಮ ಕಾರ್ಯಕ್ರಮಕ್ಕೆ ಈ ಸತಿ ಮಹಿಳಾ ವಿಶೇಷ ದಿನಾಚರಣಾ ಕಾರ್ಯಕ್ರಮಕ್ಕೆ ಒಂದು ಮುಖ್ಯ ಅತಿಥಿಗಳು ಬೇಕು ಅಂತ ಅಂದಾಗ ಎಂದಿನಂತೆ ನಮ್ಮ ನವೋದಯ ನಾಗರಾಜ್ ಸರ್ ಅವರ ಆಪದ್ ಬಾಂಧವರು ಅವ್ರು ಹೇಳಿದರು, ಒಂದು ಸೂಕ್ತವಾದ ವ್ಯಕ್ತಿ ಇದ್ದಾರೆ, ಅವರನ್ನು ನಾವು ಕಾರ್ಯಕ್ರಮಕ್ಕೆ ಕರಿಬಹುದು ಅಂತ. ಸೊ ಅವರ ವಿವರವೆಲ್ಲ ನಾನು ಕಳಿಸಿದ್ರು. ನಾನು ಒಂದೇ ಮಾತಿಗೆ ಹೇಳಿದೆ, ಖಂಡಿತ ಕರೀರಿ ಸರ್, ಇದಕ್ಕಿಂತ ಹೆಚ್ಚಿನಿಂದ ಏನು ಬೇಕು ಅಂಥೇಳಿ ನಮ್ಮ ಮಾತಿಗೆ ಹೋಗ್ಬಿಟ್ಟು ತಾವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ನಿಜವಾಗ್ಲೂ ನಮ್ಮ ಸೌಭಾಗ್ಯ ಮೇಡಮ್. ನಿಮ್ಮ ಇಷ್ಟು ದೊಡ್ಡ ಸಮಾಜ ಸೇವೆಯಲ್ಲಿ ನಾವು ಮಾಡ್ತಿರೋಂಥ ಒಂದು ಅಳಿಲು ಸೇವೆ ಇದು ಯಾವುದು ದೊಡ್ಡದು ಅಲ್ಲ. ನಿಮ್ಮ ಸಂಸ್ಥೆ ಹೀಗೆ ಬೆಳಿಬೇಕು, ದೇಶಾದ್ಯಂತ ಅದು ಹೆಸರು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಹಾರೈಕೆ. ದೇವರು ಅದಕ್ಕೆ ಅನುಗ್ರಹ ಮಾಡಲಿ ಅನ್ನೋದು ನಮ್ಮ ಆಸೆ ಮೇಡಮ್. ನಾವು ತಮ್ಮ ಬಗ್ಗೆ ಹಾಗೂ ತಮ್ಮ ಸಂಸ್ಥೆ ಬಗ್ಗೆ ತಾವು 1 ನಿಮಿಷ ಮಾತಾಡಬೇಕು ಅಂತ ಕೇಳ್ಕೊತಾರೆ. ಎಲ್ಲರಿಗೂ ಶುಭ ಸಂಜೆ. ಈಗಾಗಲೇ ಸಾಕಷ್ಟು ನನ್ನ ಪರಿಚಯನ ಅರ್ಪಿತಾ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅದಕ್ಕೆ ಧನ್ಯವಾದ ಅರ್ಪಿತಾ. ಮೊದಲನೇದಾಗಿ, ಸಮಾಜ ಸೇವೆ ಅನ್ನೋದು ಯಾರೊಬ್ಬರ ಕೆಲಸ ಅಲ್ಲ, ಇದು ಎಲ್ಲರಿಗೂ ಸಂಬಂಧಪಟ್ಟಂತಹ ಒಂದು ಕೆಲಸ. ನಮ್ಮ ಒಂದು ಜಾಗೃತಿ ಮೂಡಿಸ್ಬೇಕಾಗಿರೋದು ನಮ್ಮ ಧ್ಯೇಯ ಕರ್ತವ್ಯ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಏಕೆಂತಂದರೆ ಚೇಂಜ್ ಅಂತ ನಾವೇನು ಹೇಳ್ತೀವಿ, ಯಾವಾಗಲೂ ನಾವು ಇನ್ನೊಬ್ಬರಲ್ಲಿ ಒಂದು ಕುಂದುಕೊರತೆಯನ್ನು ನಾವು ನೋಡೋದಕ್ಕೆ ಯಾವಾಗಲೂ ಶ್ರಮಿಸ್ತಾ ಇರ್ತೀವಿ. ಶ್ರಮ ಅಂತಲೇ ಹೇಳ್ತೀನಿ. ಎಲ್ಲಿ ಏನು ತಪ್ಪು ನಡೀತಾ ಇದೆ ಅದನ್ನು ನಾವು ಎತ್ತಿ ತೋರಿಸ್ತೀವಿ. ಓಕೆ, ಆ ಒಂದು ನಿಟ್ಟಿನಲ್ಲಿ ನಮ್ಮಲ್ಲಿ ಏನು ತಪ್ಪು ನಡೀತಾ ಇದೆ ಅಂತ ನಾವು ಗುರುತಿಸೋದಕ್ಕೆ ಯಾರೂ ಪ್ರಯತ್ನ ಮಾಡೋದು ಬಹಳ ಕಡಿಮೆ. ಸೊ ಆ ಒಂದು ನಿಟ್ಟಿನಲ್ಲಿ ಚೇಂಜ್ ಶುಡ್ ಸ್ಟಾರ್ಟ್ ಫ್ರಮ್ ಸೆಲ್ಫ್. ನಾನು ಚೇಂಜ್ ಆದಾಗ ಮಾತ್ರ ನಾನು ಇನ್ನೊಬ್ಬರ ಬಗ್ಗೆ ಅದನ್ನು ಮಾತಾಡೋದಕ್ಕೆ ಒಂದು ಅರ್ಹತೆನ ನಾನು ಗಳಿಸ್ಕೊಳ್ತೀನಿ. ನಾನೇ ಚೇಂಜ್ ಆಗ್ದಿರಾ ನಾನು ಇನ್ನೊಬ್ಬರು ಮಾತ್ರ ಚೇಂಜ್ ಆಗಬೇಕು ಅಂತ ಹೇಳೋದಕ್ಕೆ ನಮ್ಗೆ ಯಾವುದೇ ಒಂದು ರೈಟ್ಸ್ ಖಂಡಿತ ಇಲ್ಲವೇ ಇಲ್ಲ. ಆ್ಯಂಡ್ ಬೀಯಿಂಗ್ ಜಡ್ಜ್ಮೆಂಟಲ್, ಯಾರಾದರೂ ಒಬ್ಬರು ಓಕೆ ನಾವು ಇದನ್ನು ಮಾಡೋದಿಲ್ಲ ಅಂತ ಹೇಳಿದ ತಕ್ಷಣ ಅವ್ರಿಗೊಂದು ಟ್ಯಾಗ್ಲೈನೇ ಕೊಟ್ಬಿಡ್ತೀವಿ, ಅವ್ರು ಸರಿ ಇಲ್ಲ. ಬಟ್ ಪ್ರತಿ ಒಬ್ರಿಗೂ ಅವರದ್ದೇ ಆದಂತಹ ಒಂದು ಕಾರಣ ಇರುತ್ತೆ. ಇಲ್ಲ, ಮಾಡಲ್ಲ, ಬೇಕಿಲ್ಲ ಅಂತಂದಾಗ ಆ ಒಂದು ಕಾರಣನ ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಗೆಟಿಂಗ್ ಟು ಸಂಬಡೀಸ್ ಶೂಸ್, ದೆನ್ ಯು ವಿಲ್ ಗೆಟ್ ಟು ನೋ ಹೌ ಇಟ್ ಹರ್ಟ್ಸ್ ಅಂತ ನಮಗೆ ಅರ್ಥ ಆಗಬೇಕು. ಏಕೆಂದರೆ ಪ್ರತಿಯೊಬ್ಬರ ಜೀವನ ಡಿಫ್ರೆಂಟ್. ಯಾರ ಜೀವನದ ಜೊತೆಗೆ ಇನ್ನೊಂದು ಕೈನ ರೇಖೆ ಥರ 1000 ಜನದಲ್ಲಿ 1000 ಜನಕ್ಕೂ ಬೇರೆ 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 ಸಮಸ್ಯೆಗಳು, ಬೇರೆ ಬೇರೆ ಜೀವನ. ಸೊ ನಾವು ಈ ಒಂದು ಸ್ಟೇಟ್ಮೆಂಟ್ ಅವ್ರಿಗೇನಪ್ಪ ಆಯಿತು ಬಿಡಿ ಅಂತ ಹೇಳಿ ತುಂಬ ಲೈಟಾಗಿ ತೊಗೊಂಡ್ಬಿಡ್ತೀವಿ.
ಬಟ್ ನಿಜವಾಗ್ಲೂ ಅವ್ರು ಯಾವ ಥರ ಫರ್ನೆಸ್ಸಲ್ಲಿ ಬೆಂದು ಬೇಯ್ತಾ ಇರ್ತಾರೋ ಅವ್ರಿಗೆ ಮಾತ್ರನೇ ಗೊತ್ತಿರುತ್ತೆ. ಸೊ ನಾನು ಕಲ್ತಿರೋ ಒಂದು ಮೊಟ್ಟ ಮೊದಲನೇದಾದ ನೀತಿ ಏನಂತಂದರೆ, ಶುಡ್ ನಾಟ್ ಬಿ ಜಡ್ಜ್ಮೆಂಟಲ್. ಆವಾಗ ಮಾತ್ರನೇ ಈ ಒಂದು ಕಾರ್ಯನ, ಸರ್ವಿಸ್ನ ಮಾಡೋದಕ್ಕೆ ಆಗೋದು. ಪ್ರತಿಯೊಬ್ಬರೂ ತಮ್ಮದೇ ಆದಂಥ ಸಮಸ್ಯೆಗಳನ್ನ ಹೇಳ್ಕೊಂಡು ಬರ್ತಾರೆ. ಅವ್ರು ಏನು ಮಾಡಬಹುದು ಅಂತ ಹೇಳಿ ಜನರಲಾಗಿ ಎಲ್ಲರೂ ಹೇಳ್ತಿರ್ತಾರಲ್ಲ, ಬಿಡು ಬಡವರು ಫಸ್ಟು ಏನಾದರೂ ಕೊಡ್ತೀವಿ ಅಂತಂದರೆ ಬಂದುಬಿಡ್ತಾರೆ, ಅವ್ರು ಎಲ್ಲದಕ್ಕೂ ಫ್ರೀ ಅಂತ ಹೇಳಿದ ತಕ್ಷಣ ಬಂದುಬಿಡ್ತಾರೆ. ಅದೊಂದನ್ನು ನಾನು ಸಾಕಷ್ಟು ಮಂದಿನ ಕೇಳಿದ್ದೀನಿ, ವಿಚ್ ಇಸ್ ನಾಟ್ ರೈಟ್. ನಾವು ಅಲ್ಲಿ ಯೋಚನೆ ಮಾಡಬೇಕಾಗಿರೋದು, ಜನರಲೈಸ್ ಮಾಡೋದು ಬಹಳ ತಪ್ಪು. ಫಸ್ಟ್ ನಾವು ಎಷ್ಟು ತಿಳ್ಕೊಂಡಿದ್ದೀವಿ ಅವ್ರ ಬಗ್ಗೆ ಅವರು ನಡೆದಂಥ ದಾರಿ ಆಗಿರಬಹುದು, ಅವ್ರು ಫೇಸ್ ಮಾಡಿರೋ ಚಾಲೆಂಜಸ್ ಆಗಿರಬಹುದು, ನಮ್ಗೆ ಎಷ್ಟು ಮಾತ್ರ ಗೊತ್ತು. ಅದನ್ನೆಲ್ಲ ತಿಳಿದಾದ್ಮೇಲೆ ಏನಾದರೂ ಮಾತಾಡಿ. ಆವಾಗಲೂ ನಮಗೆ ಮಾತಾಡೋದಕ್ಕೆ ಆ ಒಂದು ಅರ್ಹತೆ ಇಲ್ಲ. ಯಾರ ಜೀವನದ ಬಗ್ಗೆ ಏನೂ ಮಾತಾಡೋದಕ್ಕೆ ಯಾರಿಗೂ ಅರ್ಹತೆ ಇಲ್ಲ. ಏಕೆಂತಂದರೆ ಯಾರು ಪರ್ಫೆಕ್ಟ್ ಖಂಡಿತ ಅಲ್ಲ. ದೇವ್ರಂಥವ್ರೇ ಪರ್ಫೆಕ್ಟ್ ಅಲ್ಲ. ಅಂಥದ್ರಲ್ಲಿ ನಾವೆಲ್ಲ ಮನುಷ್ಯ ಮಾತ್ರರು. ನಾವು ಪರ್ಫೆಕ್ಟ್ ಅಂತ ಹೇಳ್ಕೊಂಡು ಇನ್ನೊಬ್ಬರ ಬಗ್ಗೆ ಒಂದು ವಿಶ್ಲೇಷಣೆ, ವಿಮರ್ಶೆ ಮಾಡೋದು ಬಹಳ ತಪ್ಪು. ಆ್ಯಂಡ್ ಇಲ್ಲಿ ಸಂಸ್ಥೆ ಬಗ್ಗೆ ಸಾಕಷ್ಟು ಹೇಳಿದಾರೆ. ನಾನು ಅದಕ್ಕೇ ಸಂಸ್ಥೆ ಬಗ್ಗೆ ಸ್ವಲ್ಪನೇ ಮಾತಾಡಿ ಹೆಣ್ಮಕ್ಳ ಬಗ್ಗೆ ಮಾತಾಡಬೇಕು ಅಂತ ತುಂಬ ಇಚ್ಛೆ ಪಡ್ತೀನಿ. ಈ ಒಂದು ವೇದಿಕೆ ನನಗೆ ಆಹ್ವಾನ ಕೊಟ್ಟು ನಾನಿಲ್ಲಿ ಬಂದಾಗ ತುಂಬ ಖುಷಿ ಆಯಿತು. ನನಗೂ ಹಾಡೋ ಅಂತ ಸ್ವಲ್ಪ ಇಂಟ್ರೆಸ್ಟ್ ಇದೆ, ಬಟ್ ಎಷ್ಟು ಚೆನ್ನಾಗಿ ಹಾಡ್ತೀನಿ ನನಗೆ ಗೊತ್ತಿಲ್ಲ. ಸೊ ಕಾರ್ಯಕ್ರಮ ನನ್ನ ಮಾತನ್ನು ಮುಗಿಸಿದ ಮೇಲೆ 1-2 ಶ್ಲೋಕ ಹಾಡ್ತೀನಿ ನಿಮ್ಮ ಅನುಮತಿ ಮೇರೆಗೆ. ಚೆನ್ನಾಗಿದ್ದರೆ ಪ್ರೋತ್ಸಾಹಿಸಿ, ಚೆನ್ನಾಗಿಲ್ದಿದ್ರು ವಿಧಿ ಇಲ್ಲ, ಕೇಳಿಸ್ಕೊಳ್ಳೇಬೇಕು ಅಷ್ಟೇ. ಓಕೆ. ಮತ್ತು ಹೆಣ್ಮಕ್ಳು ಸಾಕಷ್ಟು ನಾವೇನು ಅಂದ್ಕೊಳ್ತೀವಿ, ನಮಗೆ ಪ್ರೋತ್ಸಾಹ ಕೊಡೋರಿಲ್ಲ, ನಮ್ಮನ್ನ ಯಾರೂ ಮೋಟಿವೇಟ್ ಮಾಡೋದಿಲ್ಲ, ಇನ್ಸ್ಪೈರ್ ಮಾಡೋದಿಲ್ಲ. ಯಾಕೆ ಯಾರಾದರೂ ಇನ್ಸ್ಪೈರ್ ಮಾಡಬೇಕು? ನಮಗೋಸ್ಕರ ನಾವು ಬದುಕಬೇಕು. ಇಫ್ ವಿ ಕಾಂಟ್ ಲವ್ ಅವರ್ ಸೆಲ್ಫ್, ನೋ ಬಡಿ ವಿಲ್ ರೆಸ್ಪೆಕ್ಟ್ ಅಸ್ ನಾರ್ ಲವ್ ಅಸ್. ನಮಗೆ ನಾವು ವ್ಯಾಲ್ಯೂ ಮಾಡೋಕ್ಕೆ ಯಾವಾಗ ಶುರು ಮಾಡ್ತೀವೋ, ನಮ್ಮ ಸುತ್ತಮುತ್ತಲೂ ಇರುವಂತಹ ಜನಗಳು ಅದನ್ನು ಧನಾತ್ಮಕವಾಗಿ ಸ್ವೀಕರಿಸಿ ನಮಗೆ ವ್ಯಾಲ್ಯೂ ಮಾಡೋದಕ್ಕೆ ಶುರು ಮಾಡ್ತಾರೆ. ಇನ್ನೊಬ್ಬರು ನಮಗೆ ರೆಸ್ಪೆಕ್ಟ್ ಮಾಡುವಂಥದ್ದು ಇಟ್ ಈಸ್ ಸಮಥಿಂಗ್ ಟು ಬಿ ಅರ್ನ್ಡ್, ನಾಟ್ ಆಸ್ಡ್. ಯಾರನ್ನೂ ಕೇಳಬಾರ್ದು, ಬರುತ್ತೆ, ಅದಷ್ಟು ಕದೆ ಬರುತ್ತೆ. ನಾವು ಸಾಧನೆ ಅಂತ ಇಲ್ಲಿ ನನಗೆ ಸಾಧಕಿ ಅಂತ ಹೇಳಿ ಇಲ್ಲಿ ಕೂರಿಸಿ ಸನ್ಮಾನ ಮಾಡಿದರು. ಸಾಧನೆ ಅನ್ನೋದು ಖಂಡಿತ ಡೆಸ್ಟಿನೇಷನ್ ಅಲ್ಲ, ಇದು ಕಂಟಿನ್ಯೂಯಸ್ ಜರ್ನಿ. ಇವಾಗ ನೀವು ಇಲ್ಲಿ ಸಾಧಕಿ ಅಂತ ಕೂರಿಸಿದ್ದೀರಾ, ಇದಕ್ಕೆ ನನಗೆ 10 ಪಟ್ಟು ಜಾಸ್ತಿ ಇವಾಗ ತಲೆ ಮೇಲೆ ಭಾರ. ಅದನ್ನು ಉಳಿಸ್ಕೋಬೇಕಲ್ವಾ? ಒಮ್ಮೆ ಒಂದು ಸ್ಟೇಟಸ್ ಅಂತ ಬಂದಾಗ, ಐ ಆಮ್ ಟಾಕಿಂಗ್ ಅಬೌಟ್ ಸಂಬಡಿ ರೆಕಗ್ನೈಸಿಂಗ್ ಅಸ್ ದಟ್ ವಿ ಹ್ಯಾವ್ ಡನ್ ಸಮಥಿಂಗ್ ಗುಡ್ ಟು ದ ಸೊಸೈಟಿ. ಆ ರೆಕಗ್ನಿಷನ್ ಬಂದಿದ ತಕ್ಷಣ ಏನಾಗುತ್ತೆ, ನಮ್ಮ ಒಂದು ಜವಾಬ್ದಾರಿ 10 ಪಟ್ಟು ಜಾಸ್ತಿ ಆಗುತ್ತೆ. ಅದನ್ನು ಉಳಿಸ್ಕೊಳ್ಬೇಕು, ಅದನ್ನು ಹಾಗೆ ನಡೆಸ್ಕೊಂಡು ಹೋಗಬೇಕು, ಮತ್ತು ಜಾಸ್ತಿ ಮಾಡ್ಕೊಂಡು ಹೋಗಬೇಕು. ಆವಾಗಲೇ ನಾವು ಮಾಡ್ತಿರುವಂತಹ ಕೆಲಸಕ್ಕೆ ಒಂದು ವ್ಯಾಲ್ಯೂ, ಅದಕ್ಕೆ ಆದಂತಹ ಅರ್ಥ ಎಲ್ಲ ಬರುತ್ತೆ. ಮತ್ತು ಹೆಣ್ಮಕ್ಳು ನಾರ್ಮಲಿ ಏನು, ನಿಮ್ಮನ್ನು ನೀವು ಗುರ್ತಿಸ್ಕೊಳ್ಳೋದು ಬಹಳ ಕಡಿಮೆ. ಆ್ಯಂಡ್ ಮನೆಯಲ್ಲೂ ಅದೇನೆ. ನನಗೆ ಒಂದು ಉತ್ತಮವಾದಂಥ ಪ್ರೇರಣೆ ಅಂತಂದರೆ ನಮ್ಮ ತಾಯಿ. ಯಾವತ್ತಿಗೂ ಅವರು ತುಂಬ ಚೆನ್ನಾಗಿ ಇದ್ದಂಥವ್ರಲ್ಲ. ಕಷ್ಟ ಕೊಟ್ಟಂತಹ ಅತ್ತೆ, ಹೆಣ್ಮಕ್ಳ ಜೊತೆ ಬೆಳೆದಿರೋ ಅಂತಹ ತಂದೆ. ಯಾವಾಗ ಹೆಣ್ಮಕ್ಳ ಜೊತೆ ಬೆಳೆಯೋಲ್ವೋ ಅವರಿಗೆ ಆ ಭಾವನಾತ್ಮಕವಾದಂತಹ ಒಂದು ಸಂಬಂಧಗಳ ಒಂದು ರಿಲೇಷನ್ಶಿಪ್ ಬಗ್ಗೆ ಗೊತ್ತಿರಲ್ಲ. ಅವ್ರು ಕೆಟ್ಟವರು ಅಂತ ಹೇಳ್ತಾ ಇಲ್ಲ, ಚಿಕ್ಕಂದಿನಿಂದಲೂ ಅವ್ರು ಬೆಳೆದು ಬಂದಂತಹ ದಾರಿ. ನಮ್ಮ ಅಜ್ಜಿ ಅಂದರೆ ನಮ್ಮ ತಂದೆ ಬಂದು ಬಹಳ ಚಿಕ್ಕ ವಯಸ್ಸಿನಲ್ಲೇ ಹೋಗ್ಬಿಟ್ಟಿದ್ದಾರೆ. ಸೊ ನಮ್ಮ ತಂದೆಗೆ 6 ವರ್ಷ ಅಂತೆ ಅವ್ರ ತಂದೆನ ಅವ್ರು ಕಳ್ಕೊಂಡಾಗ. ಸೊ ಅಜ್ಜಿ ತುಂಬ ಸ್ಟ್ರಾಂಗ್ ಆದರು. ಆ ಸ್ಟ್ರಾಂಗ್ ಆಗೋ ನಿಟ್ಟಿನಲ್ಲಿ ಮಕ್ಕಳಿಗೆ ಸಂವೇದನೆ ಅನ್ನೋದನ್ನು ಹೇಳ್ಕೊಟ್ಟಿಲ್ಲ. ಯಾವಾಗಲೂ ಫೈಟ್ ಮಾಡೋದನ್ನು ಮಾತ್ರ ಹೇಳ್ಕೊಟ್ಟಿದ್ದಾರೆ. ಆ ಫೈಟ್ ಮಾಡೋ ದಾರಿನಲ್ಲಿ ಇನ್ನೊಬ್ಬರ ಭಾವನೆಗಳಿಗೆ ವ್ಯಾಲ್ಯೂ ಮಾಡಬೇಕು ಅಂತ ಹೇಳ್ಕೊಟ್ಟಿಲ್ಲ. ಸೊ ಅದಕ್ಕೆ ವಿಕ್ಟಿಮ್ ಯಾರು? ಎಂಡ್ ಆಫ್ ದ ಡೇ ಮನೆಗೆ ಬಂದಂತಹ ಸೊಸೆಯಂದರು, ಒಬ್ಬರಲ್ಲ 3 ಜನ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ತಾಯಿ ದೊಡ್ಡ ಸೊಸೆ. ಎಷ್ಟು ಥರವಾದಂತಹ ಫೇಸ್ ಮಾಡಬೇಕು, ಎಷ್ಟು ಥರವಾದ ತುಂಬ
ಕೀಳರಿಮೆ ಇತ್ತು ಅಮ್ಮನ ಮನಸ್ಸಿನಲ್ಲಿ. ಯಾವಾಗ ಏನು ಮಾಡಿದ್ರು ನೀನು ಇಷ್ಟೇನಾ ಮಾಡೋದು, ಹೀಗೇನಾ ಮಾಡೋದು. ಈ ಮಧ್ಯದಲ್ಲಿ ಒಂದು ಹೆಣ್ಣು ಹುಡುಗಿ ಜನನ ಯೋಚನೆ ಮಾಡಿ, ಅದು ಎಂತಹ ಒಂದು ಕೆಟ್ಟ ಪರಿಣಾಮ ಮನೆಯಲ್ಲಿ ಬೀರ್ತು ಅಂತ. ಸೊ ಚಿಕ್ಕಂದಿಂದಲೂ ನನಗೊಂದು ಯಾಕಾದರೂ ಹೆಣ್ಮಗುವಾಗಿ ಹುಟ್ಟಿದ್ನ ಅನ್ನೋ ಒಂದು ಲೆವೆಲ್ಗೆ ಯೋಚನೆಗಳು. ಯಾಕೆ ಅಂತಂದರೆ ತಾಯಿ ಪಡ್ತಾ ಇದ್ದಂತಹ ಕಷ್ಟಗಳನ್ನ ಕಣ್ಣಾರ ನೋಡಿದ ಮೇಲೆ ನಾಳೆ ನಾನು ಬೇರೆ ಯಾರನ್ನಾದ್ರೂ ಮದುವೆ ಮಾಡ್ಕೊಂಡು ಹೋದಾಗ ಹೀಗೆ ಇರಬೇಕೇನೋ, ಬೇಕಾ ಅಪ್ಪ? ಏಕೆಂದರೆ ಮನೆಯೇ ಫಸ್ಟ್ ಸ್ಕೂಲ್. ನಮಗೆ ಮನೆಯಿಂದಲೇ ಎಲ್ಲ ಗೊತ್ತಾಗೋದು. ಈ ಥರ ಇರಬೇಕಾದ್ರೆ ಎಷ್ಟೋ ಹೆಣ್ಮಕ್ಳಿಗೆ ಎಲ್ಲರದೂ ಸಿಮಿಲರ್ ಸ್ಟೋರೀಸ್, ಎಷ್ಟೋ ಜನ ಸಿಮಿಲರ್ ಸ್ಟೋರೀಸ್. ಬಟ್ ಅವರನ್ನು ಯಾವುದೇ ಕಾರಣಕ್ಕೂ ಎರಡೇ ಎಕ್ಸ್ಟ್ರೀಮ್ಸ್ ಆಗಬೇಕು. ಒಂದು, ನಾವು ಪಟ್ಟಂತಹ ವೇದನೆ, ನಡೆದಂತಹ ಕಠಿಣವಾದ ದಾರಿನ ಒಂದು ಹೂವಿನ ಹಾದಿ ಮಾಡಿಕೊಂಡು ಇನ್ನೊಂದು ಸಮಾಜದಲ್ಲಿ ನಾವು ಒಂದು ಒಳ್ಳೆಯ ಸ್ಥಾನಕ್ಕೆ ಬರೋದಕ್ಕೆ ಶ್ರಮಿಸೋದು. ಇನ್ನೊಂದು ಕೈ ಬಿಟ್ಟು ಏನೋ ಒಂದು ಬರ್ತಾ ಇದ್ದೀವಿ, ಬದುಕ್ತಾ ಇದ್ದೀವಿ, ಊಟ ಮಾಡ್ತಾ ಇದ್ದೀವಿ, ನಾಳೆ ಸಾಯ್ತೀವಿ, ಹೀಗೆ ಬದುಕೋದು. ಸೊ ನಾನು ಮೊದಲನೇ ಒಂದು ಹಾದಿನ ತಗೊಂಡೆ. ತುಂಬಾ ಕಷ್ಟಪಟ್ಟಿದ್ದೀನಿ. ಇದು ಯಾವುದೂ ಈಸಿಯಾಗಿ ಬರೋದಿಲ್ಲ. ಆ್ಯಂಡ್ ಮೋರ್ ಓವರ್ ಇಲ್ಲಿ ಸಾಕಷ್ಟು ಜನ ಗಂಡಸರು ಇದ್ದೀರಾ, ಹೇಳೋದಕ್ಕೆ ನನಗೇನು ಬೇಜಾರಿಲ್ಲ. ಇದು ಪುರುಷ ಪ್ರಧಾನ ಸಮಾಜ ಅಂತ ಹೇಳೋದಕ್ಕೂ ಇವತ್ತಿಗೂ ಅದೇ ಥರನೇ ಇದೆ. ಎಸ್ಪೆಷಲಿ NGO ಸೆಕ್ಟರಲ್ಲಿ ಸಾಕಷ್ಟು ಜನ ಗಂಡಸರೇ ಇರೋದು. ಹೆಣ್ಮಕ್ಳು ಮಾಡ್ತಾ ಇರೋ ಕೆಲಸಕ್ಕೆ ಸಾಕಷ್ಟು ಅವಮಾನಗಳನ್ನ, ಟೀಕೆಗಳನ್ನ ನಾವು ಫೇಸ್ ಮಾಡಬೇಕಾಗತ್ತೆ. ಇದನ್ನೆಲ್ಲ ಮೀರಿ ನಾವು ಬೆಳಿಬೇಕು ಅಂತಂದರೆ ದೃಢವಾದ ನಿರ್ಧಾರ. ಕಮ್ ವಾಟ್ ಮೇ, ಐ ಶುಡ್ ನೆವರ್ ಗಿವ್ ಅಪ್. ಏನಾಗತ್ತೆ ಎಂಡ್ ಆಫ್ ದ ಡೇ ಎಲ್ಲರಿಗೂ ಬರೋದು ಸಾವೇ. ಹೇಗೆ ಸತ್ವಿ, ನಾವು ಸತ್ತಾಗ ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಕಣ್ಣೀರು ಹಾಕಿದ್ದಾರೆ, ದಟ್ ಶೋಸ್ ಅವರ್ ಪಾತ್ ಅಷ್ಟೇ. ಸೊ ನಾನು ಆ ದಾರಿನ ನಾನು ಹೋದಾಗ ನನಗೋಸ್ಕರ ಒಂದು ತೊಟ್ಟಿನ ಕಣ್ಣೀರು ಎಷ್ಟು ಜನ ಹಾಕ್ತಾರೆ, ಅದಕ್ಕೋಸ್ಕರ ನಾನಿವತ್ತು ಶ್ರಮ ಪಡ್ತಾ ಇದ್ದೀನಿ. ಆ ಒಂದು ನಿಟ್ಟಿನಲ್ಲಿ 80,000ಕ್ಕಿಂತಲೂ ಜಾಸ್ತಿ ಮಕ್ಕಳಿಗೆ ಇವತ್ತು ಸಾಕಷ್ಟು ಮಾಡ್ತಾ ಇದ್ದೀವಿ. ಎಸ್ಪೆಷಲಿ ಬುಕ್ ಡೊನೇಷನ್ ಡ್ರೈವ್ ಪ್ರತಿ ವರ್ಷ ಮಾಡೋದು. 14,000 ಮಕ್ಕಳಿಗಿಂತಲೂ ಜಾಸ್ತಿ ನಾವು ಬುಕ್ಸ್ ಆ್ಯಂಡ್ ಸ್ಟೇಷ್ನರಿ ಕರ್ನಾಟಕದ ಉದ್ದಗಲಕ್ಕೂ ನಾನು ಟ್ರಾವೆಲ್ ಮಾಡ್ತೀನಿ. ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಏನು ಅವಶ್ಯಕತೆಗಳಿದೆ, ಏಕೆಂತಂದರೆ ದೇಶ ಸುತ್ತಿನೋರು ಕೋಶ ಓದಿ ನೋಡು ಅಂತ ಹೇಳಿದಾರಲ್ವ. ನಾನು ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡಲಿಲ್ಲ ಅಂತಂದರೆ ದಾನಿಗಳು ಕೊಡುವಂತಹ ದಾನಕ್ಕೆ ನಾನು ಸರಿಯಾದ ಪ್ರಮಾಣೀಕರಣ ಮಾಡೋದಕ್ಕೆ ಖಂಡಿತ ಸಾಧ್ಯ ಆಗೋದಿಲ್ಲ. ಸೊ ಎಲ್ಲಿ ನಿಜವಾಗ್ಲೂ ಅವಶ್ಯಕತೆ ಇದೆಯೋ ಆ ಜಾಗದಲ್ಲಿ ನೋಡಿ ಪ್ರಮಾಣೀಕರಿಸಿ ಸರಿಯಾಗಿ ತಿಳ್ಕೊಂಡು ಆ ಒಂದು ಸ್ಥಳಗಳಿಗೆ ನಾವು ಹೋಗಿ ಅವರ ಒಂದು ಅವಶ್ಯಕತೆಗಳನ್ನು ತೀರಿಸ್ತಾ ಇದ್ದೀವಿ. ಮೋರೋವರ್ ನನ್ನ ಒಂದು ಕಾರ್ಯವ್ಯಾಪ್ತಿ ಈ ಕಡೆ ನಾಗರಹೊಳೆ ಕಡೆ ಇರುವಂತಹ ಹಾಡಿಗಳು ಮತ್ತು ಟ್ರೈಬಲ್ ವಿಲೇಜಸ್ಸಿಂದ ಹಿಡಿದು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಮತ್ತು ಬಳ್ಳಾರಿ, ಬಾಗಲಕೋಟೆ ತನಕನೂ ನಾನು ಕೆಲಸ ಮಾಡ್ತಿದ್ದೀನಿ. ಹರಿಹರದ ಸುತ್ತಮುತ್ತಲು ಸುಮಾರು 70 ಶಾಲೆಗಳು, ರಾಯಚೂರಿನ ಸುತ್ತಮುತ್ತಲು ಸುಮಾರು 50 ಶಾಲೆಗಳು, ನಾಗರಹೊಳೆ, ತಲಕಾಡು ಮತ್ತು ಮಡಿಕೇರಿ, ಕೊಡಗು ಈ ಕಡೆ ಎಲ್ಲ ಸುಮಾರು ಒಂದು 45-50 ಶಾಲೆಗಳು. ಈ ಥರ ಸಾಕಷ್ಟು ಶಾಲೆಗಳಿಗೆ ಕಂಪ್ಯೂಟರ್ ಲ್ಯಾಬ್ಸ್ ಆಗಿರಬಹುದು, ಕಂಪ್ಯೂಟರ್ ಟೀಚರ್ಸ್ ಆಗಿರಬಹುದು, ಗೆಸ್ಟ್ ಟೀಚರ್ಸ್ ಮತ್ತು ಸೈನ್ಸ್ ಲ್ಯಾಬ್ಸ್ ಮತ್ತು ಶೌಚಾಲಯಗಳ ನಿರ್ಮಾಣ ಮತ್ತು ರೆನೋವೇಷನ್ ಆ್ಯಂಡ್ ರೆಸ್ಟೋರೇಷನ್, ನವೀಕರಣ, ಈ ಥರ ಸಾಕಷ್ಟು ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಇದು ಒಬ್ಬರ ಕೈಯಲ್ಲಿ ಆಗುವಂಥ ಕೆಲಸ ಅಲ್ಲ. ನಾನು ಟಾರ್ಚ್ ಬೇರರ್ ಆಗಿರಬಹುದು, ಬಟ್ ಸಾಕಷ್ಟು ಜನ ಸಹೃದಯರು ಅವರ ಒಂದು ದೇಣಿಗೆಗಳ ಮೂಲಕ ನನಗೆ ಈ ಒಂದು ಶಕ್ತಿನ ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಏಕೆಂದರೆ ಒಬ್ಬರ ಕೆಲಸ ಖಂಡಿತ ಸಾಧ್ಯ ಆಗೋದಿಲ್ಲ. ಇದು ಟೀಮ್ ವರ್ಕ್. ಹೇಳ್ತಾರಲ್ಲ, ಒಬ್ಬರು ಫೌಂಡರ್ ಇರಬಹುದು, ಟಾರ್ಚ್ ಬೇರರ್ ಇರಬಹುದು, ಬಟ್ ಸಾಕಷ್ಟು ಜನ ಅವ್ರು ಮಾಡುವಂತಹ ಕೆಲಸಕ್ಕೆ ಪ್ರೇರಣೆಯಾಗಿ ನಿಂತು, ಅವ್ರು ಮಾಡ್ತಿರೋ ಕೆಲಸಕ್ಕೆ ಬೆನ್ನೆಲುಬಾಗಿ ನಿಂತು ಅವರಿಗೆ ಶಬಾಷ್ ಮಾಡಿ ಮುಂದಕ್ಕೆ ಕಳಿಸೋ ಅಂಥದ್ದು ಕೆಲಸ ತುಂಬ ದೊಡ್ಡದು. ನನ್ನಲ್ಲಿ ನಂಬಿಕೆ ಇಟ್ಟು ನಾಗರಾಜ್ ಸರ್ ಅಂತವ್ರು ಸಾಕಷ್ಟು ಜನ ನನ್ನಲ್ಲಿ ನಂಬಿಕೆ ಇಟ್ಟು ಅವರು ನಮಗೆ ಸಪೋರ್ಟಿವ್ ಆಗಿ ನಿಂತು ನಾನು ಮಾಡ್ತಾ ಇರೋವಂಥ ಕೆಲಸಕ್ಕೆ ನಿಂತಿದ್ದಾರೆ. ಅದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ಈ ದಿನ ನನ್ನನ್ನು ಇಲ್ಲಿ ಕರೆದು ನನಗೆ ಈ ಒಂದು ರೆಕಗ್ನಿಷನ್ನ ಕೊಟ್ಟಿದ್ದೀರಾ, ತುಂಬ ಥ್ಯಾಂಕ್ಸ್ ಹೇಳ್ತಾ ಸ್ವಲ್ಪ ಭಾವಕಳಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ನನ್ನ ಚಿಕ್ಕಂದಿನ ಒಂದು ಟ್ರಾವೆಲ್ಲೇ ನಾನು ಹೇಳ್ತೀನಿ, ನನ್ನ ಜರ್ನಿನೇ. ಎಷ್ಟು ನಾವು ಕಷ್ಟಪಟ್ಟಿದ್ದೀನಿ ನಾನು. ಒಂದು ಪೆನ್ ಆಗಿರ್ಬೋದು, ಒಂದು ಪೆನ್ಸಿಲ್ಗಾಗಿರಬಹುದು. ಅಪ್ಪ ಚೆನ್ನಾಗಿ ಸಂಪಾದನೆ ಮಾಡ್ತಿದ್ರು, ಬಟ್ ಮನೆಯಲ್ಲಿ
ಜನ ಜಾಸ್ತಿ. ಸೊ ಆಗಿನ ಕಾಲದಲ್ಲಿ ನಾನು 75 ಬಾರ್ನ್, ಆವಾಗಿಂದ ಒಂದು 5 ವರ್ಷದ ಟೈಮ್ ತೊಗೊಂಡ್ರು 85 ತನಕನೂ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ. ಸೊ ಅವಾಗ ಏನಾಗ್ತಿತ್ತು, ಈ ಒಂದು ವಸ್ತುಕ್ಕೂ ನಾವು ಎಷ್ಟು ಕಷ್ಟಪಡಬೇಕಾಯ್ತು. ಆ್ಯಂಡ್ ಮೋರ್ ಓವರ್ ನಾನು ದೊಡ್ಡ ಹುಡುಗಿ, ಐ ಮೀನ್ ಟು ಸೇ ಎಲ್ಡರ್ಲಿ ಗರ್ಲ್, ನನಗಿಂತ ಚಿಕ್ಕವಳು ನನ್ನ ತಂಗಿ ಮತ್ತು ನನ್ನ ತಮ್ಮ. ದೊಡ್ಡವರಾಗಿದ್ದ ತಕ್ಷಣ ಫಸ್ಟ್ ಜವಾಬ್ದಾರಿ ಏನು, ಎಲ್ಲದಕ್ಕೂ ಕಾಂಪ್ರಮೈಸ್ ಆಗು. ನಿಂಗಿಂತ ಚಿಕ್ಕವರಿದಾರಲ್ವಾ, ಅವ್ರಿಗೋಸ್ಕರ ಮಾಡಬೇಕಲ್ವಾ ಅಂತ ನಮ್ಮಲ್ಲಿ ಇದು ಇಂಡಿಯನ್ ಫ್ಯಾಮಿಲಿ ಸಿಸ್ಟಮಲ್ಲಿ ಬಂದಿರುವಂತಹ ಒಂದು ಒಳ್ಳೆ ಗುಣ. ಖಂಡಿತವಾಗ್ಲೂ ಹೇಳಬೇಕು ಅಂತಂದರೆ, ತಾಯಿ ಆದಮೇಲೆ ದೊಡ್ಡಕ್ಕ ಅನ್ನೋ ಒಂದು ಪ್ರತೀತಿ. ಅವರು ಎಲ್ಲ ಜವಾಬ್ದಾರಿನ ತಗೊಂಡು ಮಾಡಬೇಕಾಗಿರೋದು ಆದ್ಯ ಕರ್ತವ್ಯ. ಸೊ ಆವತ್ತು ನಾನು ಶಾಲೆಗೆ ಹೋಗ್ಬೇಕಾಗಿದ್ದಾಗ ಫೇಸ್ ಮಾಡಿದ್ದಂಥ ಕೆಲವು, ಅದು ಇವತ್ತಿನ ದಿನಕ್ಕೆ ತುಂಬ ಚಿಕ್ಕ ಪ್ರಾಬ್ಲಮ್ಸ್ ಅಂತ ಅನ್ನಿಸ್ಬಹುದು, ಬಟ್ ಆವತ್ತಿಗೆ ಅದು ತುಂಬ ದೊಡ್ಡ ಪ್ರಾಬ್ಲಮ್ಸ್. ಅವಾಗೆಲ್ಲನೂ 5 ರೂಪಾಯಿ ಸಹ ಇರ್ತಿರ್ಲಿಲ್ಲ. 2 ರೂಪಾಯಿ, 3 ರೂಪಾಯಿ, ಒಂದು ಪೆನ್ಸಿಲ್ಲು, ಒಂದು ಪೆನ್ನು, ಅಥವಾ ಒಂದು ಇರೇಸರು, ಶಾರ್ಪ್ನರು, ಅದಕ್ಕೋಸ್ಕರ ತುಂಬ ಕಷ್ಟಪಟ್ಟಿದ್ದೀವಿ. ಸೊ ಆ ಕಷ್ಟನ ಈಗಿನ ಕಾಲದಲ್ಲಿರುವಂತಹ ಮಕ್ಕಳು ಸಾಕಷ್ಟು ಜನ, ಬಟ್ ಅದಕ್ಕೆ ಆರ್ಥಿಕವಾದಂತಹ ಒಂದು ಹಿನ್ನಡೆನೇ ಕಾರಣ ಅಂತ ನಾನು ಖಂಡಿತ ಹೇಳೋದಿಲ್ಲ. ತಂದೆ ತಾಯಂದ್ರ ಬೇಜವಾಬ್ದಾರಿತನ ಮತ್ತು ಆಲ್ಕೋಹಾಲ್. ಮನೆಯ ಗಂಡಸರು ಸಂಪಾದನೆ ಮಾಡಿದ್ದೆಲ್ಲನೂ ಎತ್ಕೊಂಡೋಗಿ ಸಾರಾಯಿ ಅಂಗಡಿಗಿಟ್ಟು, ಹೆಣ್ಮಕ್ಳು ಏನೊಂದಿಷ್ಟೋ ಅಷ್ಟೋ ಸಂಪಾದನೆ ಮಾಡಿದ್ರೆ ಅದನ್ನೂ ಕಿತ್ಕೊಂಡು, ಮಕ್ಕಳ ಒಂದು ಎಜುಕೇಷನ್ಗೆ ಯಾವುದೇ ರೀತಿ ಹೆಲ್ಪು ಮಾಡ್ದಿರ ಇರುವಂತಹ ದುಡ್ಡನ್ನೂ ತೊಗೊಂಡೋಗಿ ಹಾಳು ಮಾಡ್ತಿರ್ತಾರಲ್ವ. ಅಂಥ ಮಕ್ಕಳು ಯಾವ ಕಾರಣಕ್ಕೆ, ಬಡತನದಲ್ಲಿ ಹುಟ್ಟಿರೋದೇನೆ ಅವ್ರ ತಪ್ಪ ಅಥವಾ ಕ್ರೈಮ? ಅದು ಖಂಡಿತ ಅಲ್ಲ. ಸೊ ಅಂಥ ಮಕ್ಕಳಿಗೆ ಈ ಮೂಲಭೂತ ಸೌಕರ್ಯಗಳು, ಬೇಸಿಕ್ ಥಿಂಗ್ಸ್, ಎಜುಕೇಷನ್ಗೋಸ್ಕರ ಸ್ಕೂಲಿಂಗ್ ಮೆಟೀರಿಯಲ್ಸ್, ನೋಟ್ಬುಕ್ಸ್ ಆಗಿರ್ಬಹುದು, ಪೆನ್ ಆಗಿರ್ಬೋದು, ಪೆನ್ಸಿಲ್ ಆಗಿರಬಹುದು. ನಾನು ಕಂಡಂಗೆ ಮಕ್ಕಳು ನಾವು ಕೊಟ್ಟ ಮೇಲೆ ಬುಕ್ಸು, ಅವರ ಒಂದು ಅಭ್ಯಾಸ ಆಗಲಿ ಅದೆಲ್ಲ ತುಂಬ ಚೆನ್ನಾಗಾಗಿದೆ. ಒಳ್ಳೊಳ್ಳೆ ಟೆಸ್ಟಿಮೋನಿಯಲ್ಸ್. ಆ ಮಕ್ಕಳು ಬಂದು ನನ್ನ ಕಾಲ್ಗೆ ಬಿದ್ದುಬಿಡ್ತಾವೆ, ಕೆಲಸತಿ ಬೇಡ ಅಂತಂದ್ರೂ ಕೇಳೋದಿಲ್ಲ. ನೀವು ಕೊಡುವಂತಹ ಪುಸ್ತಕ ಎಷ್ಟು ಉಪಯೋಗ ಆಗುತ್ತೆ ನಮಗೆ ಅಂತಂದರೆ, ನಮ್ಮ ತಾಯಿ ಆಗಲಿ ತಂದೆ ಆಗಲಿ ಎಷ್ಟು ಬಾರಿ ಕೇಳಿದ್ರು ನಮಗೊಂದು ಕೊಡಿಸೋದಿಲ್ಲ ಮ್ಯಾಮ್, ನೀವು ಕೊಡ್ತಾ ಇದ್ದೀರಾ, ಅದರಿಂದ ನಮಗೆ ಬಹಳ ಉಪಯೋಗ ಆಗ್ತಿದೆ ಅಂತ ಹೇಳಿದಾಗ, ಇಟ್ ಆಲ್ ಟೇಕ್ಸ್ ಓನ್ಲಿ 300 rupees ಟು ಹೆಲ್ಪ್ ಒನ್ ಚೈಲ್ಡ್. 300 ರೂಪಾಯಿಗೆ ಏನು ಬರುತ್ತೆ ಹೇಳಿ ಇವತ್ತಿನ ದಿನ? ಸರಿಯಾಗಿ ನೋಡಿದ್ರೆ 5-6 ಲೀಟ್ರ್ ಹಾಲು ಬರೋಲ್ಲ. ಅಂಥದ್ರಲ್ಲಿ ಆ 300 ರೂಪಾಯಿಂದ ಆ ಮಗುವಿನ ಅಟ್ಲೀಸ್ಟ್ 6 ತಿಂಗಳು ಓದ್ಕೊಳ್ಳೋದಕ್ಕೆ ನಾವು ಸಹಾಯ ಮಾಡ್ತಿದ್ದೀವಿ ಅಂತಂದಾಗ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ಆ ಮಕ್ಕಳಿಗೆ ಯಾವುದೇ ಯೋಚನೆ ಇಲ್ದಿರ ಮುಂದಕ್ಕೆ ಓದಬೇಕು. ಆ್ಯಂಡ್ ಸಾಕಷ್ಟು ಮಕ್ಕಳಿಗೆ ನಾವು ಉನ್ನತ ಅಭ್ಯಾಸಕ್ಕೂ ಸಹ ಹೆಲ್ಪ್ ಮಾಡಿದ್ದೀವಿ. ಒಂದು ಹುಡುಗಿ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದಾಳೆ. ಆ ಹುಡುಗಿಗೆ ನಾನು ಸುಮಾರು 10 ವರ್ಷದಿಂದ ಸಹಾಯ ಮಾಡ್ತಿದ್ದೀನಿ. ಅವಳು 6th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಅವ್ರ ತಂದೆನ ಕಳ್ಕೊಂಡ್ಳು. ಆಟೋ ಡ್ರೈವರ್ ಅವ್ರ ತಂದೆ. ಅವರು ಇದೇ ಥರ ಯಾವುದೋ ಒಂದು ಕಲಾ ವೇದಿಕೆಯಲ್ಲಿನೂ ಕೆಲಸ ಮಾಡ್ತಿದ್ರು. ಹಿ ವಾಸ್ ಅ ಆರ್ಟಿಸ್ಟ್, ಸೈಡ್ ಆರ್ಟಿಸ್ಟ್ ಅಂತ ಹೇಳ್ತಾರಲ್ಲ, ಆ ಥರ ಒಬ್ಬರು ಆರ್ಟಿಸ್ಟ್ ಅವರು, ಮತ್ತು ಆಟೋ ಡ್ರೈವರು ಆಗಿದ್ದರು. ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡ್ಬಿಟ್ರು. ತಾಯಿ ಇಲ್ಲಿಟ್ರೇಟ್, ಓದು ಬರ ಇಲ್ಲ. ಏನು ಮಾಡಬೇಕು ಅವದ? 2 ಹೆಣ್ಮಕ್ಳು, ಒಬ್ಳು 6th ಸ್ಟ್ಯಾಂಡರ್ಡಲ್ಲಿದ್ಲು, ಇನ್ನೊಬ್ಳು 7th ಸ್ಟ್ಯಾಂಡರ್ಡಲ್ಲಿದ್ಲು. ಸೊ ಆವತ್ತಿನ ದಿನದಿಂದಲೂ ಆ ಹುಡುಗಿಗೆ ನಾನು ಎಜುಕೇಷನ್ಗೆ ಹೆಲ್ಪ್ ಮಾಡ್ಕೊಂಡು ಬಂದೆ. ಅವ್ರ ತಾಯಿಗೆ ಒಂದು PGನಲ್ಲಿ ಅಡುಗೆ ಕೆಲಸಕ್ಕೂ ಸೇರಿಸ್ದೆ. ಸೊ ಆರ್ಥಿಕವಾಗಿ ಒಂದೇ ಒಂದು ಒಳ್ಳೇದು ಮಾಡಿದ್ದ ಆ ಮನುಷ್ಯ ಏನಂತಂದರೆ, ಮನೇನ ಲೀಸಿಗೆ ತೊಗೊಂಡಿದ್ರು. ಸೊ ಅದರಿಂದ ಬಾಡಿಗೆ ಕಟ್ಟುವಂತಹ ಅವಶ್ಯಕತೆ ಇರಲಿಲ್ಲ. ಸೊ ಆ ಅಮ್ಮ ಏನು ತಿಂಗಳ ಒಂದು 3-4 ಸಾವಿರ PGನಲ್ಲಿ ಅಡುಗೆ ಮಾಡಿಕೊಂಡು ಸಂಪಾದನೆ ಮಾಡ್ತಿದ್ರು, ಅದರಿಂದ ಮನೆ ನಡೀತಿತ್ತು. ಲೀಸ್ ಇದ್ದಿದ್ದರಿಂದ ಬಾಡಿಗೆ ಕಟ್ಟೋ ಅವಶ್ಯಕತೆ ಇರಲಿಲ್ಲ. ಈ 2 ಮಕ್ಕಳದ್ದು ಓದಿನ ಜವಾಬ್ದಾರಿ ನಾನು ಪೂರ್ತಿ ತೊಗೊಂಡು, ಒಬ್ಬಳು BCom ಕಂಪ್ಲೀಟ್ ಮಾಡಿದ್ದಾಳೆ, ಅವಳು ಕೊರಿಯೋಗ್ರಾಫರ್ ಆಗಿ ಕೆಲಸ ಮಾಡ್ತಿದ್ದಾಳೆ. ಚಿಕ್ಕವಳು ಬಂದು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದಾಳೆ, ಅವಳು ಒಂದು ಅನಲಿಸ್ಟ್ ಕಂಪನಿನಲ್ಲಿ ಇವಾಗ ಕೆಲಸ ಮಾಡ್ತಿದ್ದಾಳೆ. ಇನ್ನೊಂದು ಹುಡುಗಿ ಇವಾಗ ಶಾರದಾ ಕಾಲೇಜಿನಲ್ಲಿ ಆಯುರ್ವೇದಿಕ್ ಮೆಡಿಸಿನ್ಗೆ ಸಪೋರ್ಟ್ ಮಾಡ್ತಿದ್ದೀನಿ. ಅವಳು 4ನೇ ಒಂದು ಇಯರಲ್ಲಿ ಓದ್ತಿದ್ದಾಳೆ. ಈ ಥರ ಸುಮಾರು ಹೆಣ್ಮಕ್ಳಿಗೆ ಆರ್ಥಿಕವಾಗಿ ಹಿಂದುಳಿದು ಅವರಿಗೆ ಓದೋದಕ್ಕೆ ಅವಕಾಶ ಇಲ್ದಿರುವಂತಹ ಒಂದು ನಿಟ್ಟಿನಲ್ಲಿ ಆ ಹೆಣ್ಮಕ್ಳಿಗೆ ನಾವು ಮಾಡ್ಕೊಳ್ತಾ ಬಂದಿದ್ದೀವಿ. ಸೊ ನಾವೇನಕ್ಕೆ ವಂಚಿತರಾಗಿದ್ದೀವಿ, ಅದು ಇನ್ನೊಬ್ಬರು ಅದೇ ಥರ ಇರಬೇಕು ಅಂತ ಏನಿಲ್ವಲ್ಲ. ಅದನ್ನು ನಾವೇನು ಕಳ್ಕೊಂಡಿದ್ದೀವಿ, ಎಲ್ಲ ತಂದೆ ತಾಯಿದ್ರು ಅದೇ ಅಲ್ವಾ ಯೋಚನೆ ಮಾಡೋದು. ನಮ್ಮ ಮಕ್ಕಳಿಗೆ ನಾವೇನು ಕಳ್ಕೊಂಡಿದ್ದೀವಿ, ನಮ್ಮ ಮಕ್ಳಿಗೆ ಅದನ್ನು ಕೊಡಬೇಕು, ಕಷ್ಟ ಆದರೂ ಚಿಂತೆ ಇಲ್ಲ ಅಂತ. ಅದೇ ಥರನೇ ನಾನು ಯೋಚನೆ ಮಾಡಿ, ನನಗೆ ಇರುವಂತಹ ಒಂದು ನೋವು ಬೇರೆ ಮಕ್ಕಳು ಪಡಬಾರ್ದು ಅಂತ ಹೇಳಿ ಅದನ್ನು ನಾನು ಮಾಡಿಕೊಂಡು ಬಂದಿದ್ದೀನಿ. ಖಂಡಿತವಾಗ್ಲೂ ನನ್ನ ಫ್ಯಾಮಿಲಿಯ ಸಪೋರ್ಟ್ ಇಲ್ದಿದ್ರೆ ನಾನು ಇವತ್ತಿನ ದಿನ ಈ ವೇದಿಕೆ ಮೇಲೆ ಇರ್ತಿರಲಿಲ್ಲ. ನನ್ನ ಫ್ಯಾಮಿಲಿ, ನಮ್ಮ ಯಜಮಾನರು, ನನ್ನ ಮಗ ತುಂಬ ಸಪೋರ್ಟಿವ್. ಅಫ್ಕೋರ್ಸ್ ಮೈ ಪೇರೆಂಟ್ಸ್ ಆರ್ ವೆರಿ ವೆರಿ ಸಪೋರ್ಟಿವ್. ಅವ್ರು ಕೊಟ್ಟಂತಹ ಒಂದು ಎಥಿಕ್ಸ್, ವ್ಯಾಲ್ಯೂಸ್ ನಮ್ಮಲ್ಲಿ ಇಲ್ದಿದ್ರೆ ನಾವು ಇದನ್ನು ಇಲ್ಲಿ ತನಕ ತರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಮೊದಲನೇ ವಂದನೆ ನಮ್ಮ ತಾಯಿಗೆ.
ಆ್ಯಂಡ್ ಥ್ಯಾಂಕ್ಸ್ ಫಾರ್ ದಿಸ್ ಎವ್ರಿಥಿಂಗ್. ಥ್ಯಾಂಕ್ ಯು. ಬಹಳ ಪ್ರೇರಣಾದಾಯಿ ಮಾತುಗಳನ್ನು ಆಡಿದಂಥ ಅರುಣಾ ದಿವಾಕರ್ ಅವರಿಗೆ ಪ್ರೀತಿಯ ಧನ್ಯವಾದಗಳು. ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಅವರ ಎಲ್ಲ ಸೇವೆಗಳು ಹೀಗೆ ಮುಂದುವರಿಲಿ, ದೇವರು ಅವರಿಗೆ ಎಲ್ಲ ರೀತಿಯ ಅನುಗ್ರಹ ಮಾಡಲಿ ಅಂತ ಕಲಾಭೂಮಿಯ ಪರವಾಗಿ ಹಾರೈಸ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಪ್ರೀತಿಯ ಧನ್ಯವಾದಗಳು ಮೇಡಮ್. ನಿಮಗೆ ನಮ್ಮ ವೇದಿಕೆಯ ಕಳೆ ಹೆಚ್ಚಿತು ನೀವು ಬಂದದ್ರಿಂದ. ಮತ್ತೊಮ್ಮೆ ಅವರಿಗೆ ಜೋರಾದ ಚಪ್ಪಾಳೆ. ಹಾಡಬೇಕು ಖಂಡಿತ. ಸ್ವರ ಲೋಪದೋಷ ಅಥವಾ ಗ್ರಾಮರ್ ಲೋಪದೋಷ ಇದ್ದರೆ ದಯವಿಟ್ಟು ಕ್ಷಮಿಸಿ. ಎಲ್ಲ ಉತ್ತಮವಾದಂಥ ಕಲಾವಿದರ ಮುಂದೆ ನಂದೊಂದು ಚಿಕ್ಕ ಪ್ರಯತ್ನ ಅಷ್ಟೇ. ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ, ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ, ರಾಮನಾರಾಯಣಂ ಜಾನಕಿ ವಲ್ಲಭಂ, ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ, ರಾಮನಾರಾಯಣಂ जानकी वल्लभम। कौन कहते हैं भगवान काते नहीं, कौन कहते हैं भगवान काते नहीं, बेर शबरी की जैसे खिलाते नहीं। अच्युतं केशवं कृष्ण दामोदरं, अच्युतं केशवं कृष्ण दामोदरं, रामनारायणं जानकी वल्लभम। कौन कहते हैं भगवान नाचते नहीं, कौन कहते हैं भगवान नाचते नहीं, गोप गोपी की तरह तुम नाचाते नहीं। अच्युतं केशवं कृष्ण दामोदरं, अच्युतं केशवं कृष्ण दामोदरं, रामनारायणं जानकी वल्लभम। थैंक यू। ಮಾತೆಷ್ಟು ಚೆನ್ನಾಗಿತ್ತು, ಹಾಡು ಕೂಡ ಅಷ್ಟೇ ಸೊಗಸಾಗಿತ್ತು. ತುಂಬ ಚೆನ್ನಾಗಿದೆ ನಿಮ್ಮ ಧ್ವನಿ. ಮತ್ತೊಮ್ಮೆ ಅವರಿಗೆ ಜೋರಾದ ಚಪ್ಪಾಳೆ. ಟ್ಯಾಲೆಂಟ್ ಇರೋರಿಗೆ ಒಂದು ಭೂಮಿ, ಇದು ಕಲಾಭೂಮಿ ಎಲ್ಲರಿಗೂ ಒಂದು ಉತ್ತಮವಾದ ವೇದಿಕೆ ಅಂತ. ಅದಕ್ಕೆ ಒಂದು ಚಿಕ್ಕ ಪ್ರಯತ್ನ ನಾನು ಮಾಡಿದೆ ಅಷ್ಟೇ. ಧನ್ಯವಾದಗಳು ಶ್ರೀಮತಿ ಅರುಣಾ ದಿವಾಕರ್ ಅವರಿಗೆ. ಹಾಗೆ ಅವರನ್ನ ಕಲಾಭೂಮಿಗೆ ಪರಿಚಯಿಸಿದಂಥ ನವೋದಯ ನಾಗರಾಜ್ ಸರ್ ಅವರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಚೀಫ್ ಗೆಸ್ಟ್ ಯಾರಂದರೆ ನಾಗರಾಜ್ ಸರ್ ಪೈಕಿ ಅಂತಾನೆ ಆಗ್ಬಿಟ್ಟಿದೆ ಇವಾಗ. ಏನಾದರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಕೇಳಿ. ಏಕೆ ಅಂತಂದರೆ ನಾನು ಫಸ್ಟೇ ಹೇಳಿದೆ ನಾಗರಾಜ್ ಸರ್ಗೆ, ಇಂಟರ್ಯಾಕ್ಟಿವ್ ಆಗಿರಲಿ, ಯಾರಿಗಾದರೂ ಏನಾದರೂ ಪ್ರಶ್ನೆ ಇದ್ದರೆ ಖಂಡಿತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಕೆಲವು ನಮ್ಮ ಮನಸ್ಸಿನಲ್ಲೇ ಇಟ್ಕೊಂಡು ಬಿಟ್ಟಿರ್ತೀವಿ. ಪ್ಲೀಸ್ ಹೇಳಿ ಸರ್. ನಮಸ್ತೆ, ನನ್ನ ಹೆಸರು ಸುಹಾಸ್ ಅಂತ ಹೇಳಿ. ಮೊದಲನೇದಾಗಿ ತಾವು ಮಾಡ್ತಾ ಇರೋ ಸಮಾಜ ಸೇವೆಗೆ ತುಂಬ ಅಭಿನಂದನೆಗಳು. ನೀವೊಂದು ಎಲ್ಲರಿಗೂ ಒಂದು ಮಾದರಿಯಾಗಿದ್ದೀರಿ. ಸೊ ನನಗೆ ಯಾವಾಗಲೂ ಈ ಸಮಾಜ ಸೇವೆ ಅಂತ ಬಂದಾಗ ಮೊದಲನೇದಾಗಿ ಎಲ್ಲರೂ ಮಾಡ್ತಾ ಇರೋ ಕೆಲಸ ಅಂತ ಹೇಳಿದ್ರೆ ಈ ಸರ್ಕಾರಿ ಶಾಲೆಗಳಿಗೆ ಸಹಾಯ ಮಾಡೋದು. ನನ್ನ ತಲೆಯಲ್ಲಿ ಯಾವಾಗಲೂ ಒಂದು ಪ್ರಶ್ನೆ ಕಾಡೋದು ಏನು ಅಂತ ಹೇಳಿದರೆ, ಸರ್ಕಾರಿ ಶಾಲೆಗಳು ನಡೆಸ್ತಾ ಇರೋದು ಸರ್ಕಾರ ಅದಕ್ಕೆ ಅನುದಾನ ನೀಡಬೇಕು. ದಟ್ ಈಸ್ ದ ಐಡಿಯಲ್ ಸಿಚುವೇಶನ್. ಸೊ ಈಗ ನಾವು ನಾಗರಿಕರು ಅಥವಾ ಸಾರ್ವಜನಿಕರು ಸೇರಿ, ಹೌದು ನಮಗೂ ಒಂದು ಇದಿದೆ, ಒಂದು ರೆಸ್ಪಾನ್ಸಿಬಿಲಿಟಿ ಇದೆ, ಎಲ್ಲ ಸರಿ. ನಾವೀಗ ಸರ್ಕಾರಿ ಶಾಲೆಗಳಿಗೆ ಹೋಗಿ ಅದನ್ನು ನಾವು ನವೀಕರಣ ಅಥವಾ ಅಲ್ಲಿರುವ ಮಕ್ಕಳಿಗೆ ನಾವು ಸಹಾಯ, ಅಲ್ಲಿರುವ ಖರ್ಚು ವೆಚ್ಚಗಳನ್ನೆಲ್ಲ ನಾವು ಟ್ಯಾಕ್ಸ್ ಕಟ್ಟೋದಲ್ಲದೆ ಅದನ್ನು ನಾವು ಭರಿಸ್ತಾ ಇದ್ದರೆ ಅದು ಯಾವ ರೀತಿಯಿಂದ ಸರ್ಕಾರಕ್ಕೆ ಒಂದು ಇದಾಗುತ್ತೆ ಅಂದರೆ,
ಸರ್ಕಾರ ಆ್ಯಕ್ಚುಲಿ ಅದರ ರೆಸ್ಪಾನ್ಸಿಬಿಲಿಟಿಯಿಂದ ಎಲ್ಲೋ ಒಂದು ಕಡೆ ಹಿಂದೆ ಬೀಳ್ತಾ ಇದೆ ಅಲ್ವಾ? ಸೊ ಹಾಗೆ ಮಾಡೋದ್ರಿಂದ ನಾವು ಸರ್ಕಾರಕ್ಕೆ ಏನು ಸಂದೇಶ ಕಳಿಸ್ತಾ ಇದ್ದೀವಿ, ಅಥವಾ ಸರ್ಕಾರವನ್ನು ಇದರಲ್ಲಿ ನಾವು ಹೇಗೆ ಜೊತೆ ಮಾಡ್ಕೊಳ್ಬೋದು, ಅವರ ಜವಾಬ್ದಾರಿಯನ್ನು ಜಾಸ್ತಿ ಮಾಡಿಸ್ಕೊಳ್ಳಿಕ್ಕೆ ನಾವು ಏನು ಮಾಡ್ಬೋದು? ಸೊ ಅದು ನನ್ನ ಪ್ರಶ್ನೆ ಯಾವಾಗಲೂ. ಇದು ಹೇಗಿದೆ ಅಂತಂದರೆ, ಗಂಡ ಹೆಂಡತಿ ಜಗಳದಲ್ಲಿ ಬಡವಾಯಿತು ಅಂತ ಅದೇ ಆಗಿರೋದಿಲ್ಲ. ಡಿಪಾರ್ಟ್ಮೆಂಟ್ ಏನೋ ಮಾಡುತ್ತೆ ಅಂತ ಸಾರ್ವಜನಿಕರು ಸರ್ಕಾರನೇ ಮಾಡಲಿ ಅಂತ ಆಲೋಚನೆ ಮಾಡೋದ್ರಲ್ಲಿ ನಿಜವಾಗ್ಲೂ ಸಮಸ್ಯೆಗಳು ಫೇಸ್ ಮಾಡ್ತಾ ಇರೋದು ಯಾರು? ಮಕ್ಕಳು. ಸೊ ಒಂದು ಸಮಸ್ಯೆನ ತಗೊಂಡು ಅದಕ್ಕೊಂದು ಪರಿಷ್ಕಾರ ಅಂತ ಹುಡುಕಿ, ಆ ಪರಿಷ್ಕಾರ ಪೇಪರ್ಸ್ನಲ್ಲಿ ಬಂದು ಜಿಯೋ ಆಗಿ ಅದು ಅನುಷ್ಠಾನಕ್ಕೆ ಬಂದು ಇಂಪ್ಲಿಮೆಂಟ್ ಆಗಿ ಮಧ್ಯದಲ್ಲಿ ಏನೇನು ಸೋರಿಕೆ ಆಗಬೇಕು ಅದೆಲ್ಲ ಆಗಿ ಕೊನೆಗೆ ಮಕ್ಕಳ ತನಕ ಬರೋಷ್ಟರಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಲ್ಲಿರೋ ಮಗು ಆಲ್ಮೋಸ್ಟ್ 5ನೇ ಕ್ಲಾಸೋ 6ನೇ ಕ್ಲಾಸಿಗೆ ಬಂದಿರುತ್ತೆ. ಈ 5 ವರ್ಷದ ಡ್ಯಾಮೇಜ್ ಯಾರು ತಗೊಳ್ತಾರೆ? ಮಕ್ಕಳು ಬೆಳೆಯುವಂತಹ ಸಸಿಗಳು. ಸೊ ಅದರ ಒಂದು ಬುಡ ತುಂಬ ಸ್ಟ್ರಾಂಗ್ ಆಗಿರಬೇಕು. ಖಂಡಿತ ಸರ್ಕಾರ ಮಾಡ್ತಾ ಇರೋವಂಥ ಕೆಲಸಗಳು ಶ್ಲಾಘನೀಯ, ಇಲ್ಲ ಅಂತ ಹೇಳೋದಿಲ್ಲ. ಯಾಕೆಂತಂದರೆ ಟೆಕ್ಸ್ಟ್ ಬುಕ್ಸ್ ಕೊಡ್ತಾ ಇದೆ, ಮತ್ತು ಊಟ ಕೊಡ್ತಾ ಇದೆ, ಮಧ್ಯಾಹ್ನದ ಬಿಸಿ ಊಟ ಕೊಡ್ತಾ ಇದೆ, ಯೂನಿಫಾರ್ಮ್ಸ್ ಕೊಡ್ತಾ ಇದೆ, ಶೂಸ್ ಕೊಡ್ತಾ ಇದೆ, ಎಲ್ಲ ಕೊಡ್ತಾ ಇದೆ. ಟೀಚರ್ಸ್ ಆ್ಯಂಡ್ ಯಾವುದೇ ₹1 ಮಕ್ಕಳ ಕಡೆಯಿಂದ ಯಾವುದಕ್ಕೂ ತೊಗೊಳೋದಿಲ್ಲ. ಬಟ್ ವಾಟ್ ಹ್ಯಾಪನ್ಸ್ ವೆನ್ ಇಟ್ ಕಮ್ಸ್ ಟು ಎಕ್ಸ್ಟ್ರಾ? ಇವಾಗ ಬರೀ ಟೆಕ್ಸ್ಟ್ ಬುಕ್ಸ್ ಇದ್ದರೆ ಮಕ್ಕಳು ಅಭ್ಯಾಸ ಮಾಡಲಿಕ್ಕಾಗತ್ತಾ? ನಾವು ಸರ್ಕಾರ ಅನ್ನೋದಕ್ಕಿಂತಲೂ ತಂದೆ ತಾಯಂದ್ರ ಜವಾಬ್ದಾರಿ ಅಂತ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಬಹಳ ಮುಖ್ಯ. ಸರ್ಕಾರ ಮಾಡೋ ಕೆಲಸ ಅದು ಮಾಡ್ತಾ ಇದೆ. ಇಂಡಿಯಾ ಬಹಳ ದೊಡ್ಡದು, ತುಂಬ ದೊಡ್ಡದಿದೆ. ಆ್ಯಂಡ್ ರೀಚಿಂಗ್ ಔಟ್ ಟು ಎವ್ರಿ ಪರ್ಸನ್, ಇಫ್ ವಿ ಹ್ಯಾವ್ ಟು ಥಿಂಕ್ ಇಟ್ ಈಸ್ ದ ಗವರ್ಮೆಂಟ್ಸ್ ರೆಸ್ಪಾನ್ಸಿಬಿಲಿಟಿ, ವಿ ಆರ್ ರಾಂಗ್. ಇಟ್ ಈಸ್ ಎವ್ರಿ ಸಿಟಿಸನ್ಸ್, ಎವ್ರಿ ಇಂಡಿವಿಜುವಲ್ಸ್ ರೆಸ್ಪಾನ್ಸಿಬಿಲಿಟಿ ಟು ಟೇಕ್ ಕೇರ್ ಆಫ್ ಅವರ್ ಸೆಲ್ಫ್. ಅಫ್ಕೋರ್ಸ್ ನಾವು ಕೊಡ್ತಾ ಇರೋಂಥ ಟ್ಯಾಕ್ಸ್ ಇರಬಹುದು, ಏನೇ ಇರಬಹುದು, ದೇಶದ ಒಂದು ಅಭಿವೃದ್ಧಿಗೋಸ್ಕರ ಕೊಡ್ತಿರ್ಬೇಕಾದ್ರೆ ಬರೀ ಶಾಲೆ ಮಾತ್ರ ಅಲ್ಲಲ್ವಲ್ಲ, ಅದರಲ್ಲಿ ಬೇಕಾದಷ್ಟಿದೆ. ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ಇದೆ, ಮತ್ತು ರೋಡ್ಸ್ ಇದೆ, ಮೆಡಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇದೆ, ಸಾಕಷ್ಟು ಇದೆ. ಸೊ ಆ ಥರ ಒಂದು ನಿಟ್ಟಿನಲ್ಲಿ ಮಾತಾಡಬೇಕಾದ್ರೆ ನಮ್ಮ ಒಂದು ಆದ್ಯ ಕರ್ತವ್ಯ ಎಲ್ಲಿ ಲೋಪಿಸ್ತಾ ಇದೆ? ಆ್ಯಸ್ ಹ್ಯೂಮನ್ ಬೀಯಿಂಗ್ಸ್, ಆ್ಯಸ್ ಇಂಡಿವಿಜುವಲ್ಸ್, ಆ್ಯಸ್ ಸಿಟಿಸನ್ಸ್ ನಾವೆಲ್ಲಿ ತಪ್ಪೋಗ್ತಾ ಇದ್ದೀವಿ ಅಂದರೆ, ಒಬ್ರಿಗೊಬ್ರು ನಾವು ಸಹಾಯ ಮಾಡೋಕ್ಕೆ ಆಗದಿರೋ ಅಷ್ಟು ನಾವು ಇನ್ನೊಬ್ರಿಗೆ ಕ್ವೆಶ್ಚನ್ ಮಾಡ್ತಾ ಕೂತ್ಕೋಬೇಕಾ? ಕ್ವೆಶ್ಚನ್ ಮಾಡೋದ್ರಿಂದ ಏನಾದರೂ ಸೊಲ್ಯೂಷನ್ ಸಿಗೋದಿದ್ರೆ ಖಂಡಿತವಾಗ್ಲೂ ಒಂದು ವೇದಿಕೆ ಶುರು ಮಾಡಿ ಎಲ್ಲರೂ ಅದಕ್ಕೆ ಸಿಗ್ನೇಚರ್ ಮಾಡಿ ಎಲ್ಲರೂ ಕೂತ್ಕೊಂಡು ಕ್ವೆಶ್ಚನ್ ಮಾಡ್ಬೋದು. ಹೂ ಇಸ್ ಗೋಯಿಂಗ್ ಟು ಆನ್ಸರ್ ದೋಸ್ ಕ್ವೆಶ್ಚನ್ಸ್? ಸೊ ಅದೇ ಫಸ್ಟಲ್ಲೇ ಹೇಳಿದ್ದು, ಚೇಂಜ್ ಅನ್ನೋದು ನಮ್ಮಿಂದಲೇ ಶುರು ಆಗಬೇಕು. ವೆನ್ ವಿ ಸ್ಟಾರ್ಟ್ ಥಿಂಕಿಂಗ್ ದಟ್ ವಿ ಕ್ಯಾನ್ ಡೂ ಸಮಥಿಂಗ್ ವಿಚ್ ಕ್ಯಾನ್ ಮೇಕ್ ಅ ಡಿಫ್ರೆನ್ಸ್, ಡೆಫಿನೆಟ್ಲಿ ಡಿಫ್ರೆನ್ಸ್ ಕ್ಯಾನ್ ಹ್ಯಾಪನ್ ಇನ್ ಅ ವೆರಿ ಬಿಗ್ ಆ್ಯಂಡ್ ಹ್ಯೂಜ್ ವೇ. ಅಂದರೆ ನನಗೆ ಅನ್ನಿಸ್ದಂಗೆ ಸರ್ಕಾರದ ಕಡೆಯಿಂದ ಮಕ್ಕಳಿಗೆ ಏನು ಸಲ್ಲಬೇಕು ಅದು ಒಂದು ಮಟ್ಟಕ್ಕೆ ಸಲ್ತಿರ್ಬೋದು. ತಂದೆ ತಾಯಿ ಮಕ್ಕಳಿಗೆ ಏನು ಕೊಡಿಸ್ಬೇಕು, ನೋಟ್ಬುಕ್ಕು, ಪೆನ್ಸಿಲ್ಲು, ಟೆಕ್ಸ್ಟ್ ಬುಕ್ಕು ಗೌರ್ಮೆಂಟ್ ಕೊಡ್ಬೋದು, ಆದರೆ ನೋಟ್ಬುಕ್ಕು, ಪೆನ್ನು, ಪೆನ್ಸಿಲ್ ಎಲ್ಲ ತಂದೆ ತಾಯಿ ಕೊಡಬೇಕು. ಅವ್ರ ಕೈಲ ಕೊಡಕ್ಕೆ ಆಗದಿರೋ ಅಂಥದ್ದನ್ನ ಇವ್ರು ಮಾಡ್ತಾ ಇರಬಹುದು ಅಂತ ನನಗೆ ಅನ್ನಿಸ್ತಿರೋದು. ಕೆಲವು ಬಾರಿ ಏನಾಗುತ್ತೆ, ಅವ್ರಿಗೆ ಕೊಡಕ್ಕೆ ಆಗದಿರೋದು ಅನ್ನೋದನ್ನ ನಾನು ಒಪ್ಕೊಳ್ಳೋದೇ ಇಲ್ಲ ಸರ್. ನಾನು ಸಾಕಷ್ಟು ಪೇರೆಂಟ್ಸ್ ಜೊತೆ ಮಾತಾಡ್ತಿರ್ತೀನಿ. ಅವ್ರ ಹತ್ರ ಸ್ಮಾರ್ಟ್ ಫೋನ್ಗಳು ಕೊಂಡ್ಕೊಳ್ಳೋಕೆ ದುಡ್ಡಿದೆ, ಪ್ರತಿ ತಿಂಗಳು ಇಂಟರ್ನೆಟ್ ಹಾಕ್ಸೋದಕ್ಕೆ ದುಡ್ಡಿದೆ, ಮತ್ತು ಮನೆಯಲ್ಲಿ ಟಿವಿ, ಒಳ್ಳೆ ಟಿವಿ ಇರುತ್ತೆ, ಅವ್ರಿಗೆ ಪ್ರತಿದಿನ ಸಾರಾಯಿ ಕುಡಿಯೋದಕ್ಕೆ ದುಡ್ಡಿದೆ. ಮಕ್ಕಳ ಒಂದು ಮೂಲಭೂತ ಅವಶ್ಯಕತೆಗಳು, ಒಂದು ಪೆನ್, ಪೆನ್ಸಿಲ್, ಬುಕ್ಕು, ಶಾರ್ಪ್ನರು, ಇರೇಸರ್ ಕೊಡ್ಸೋದಕ್ಕೆ ದುಡ್ಡಿಲ್ಲ ಅನ್ನೋದಾದರೆ ಅವರು ಎಜುಕೇಷನ್ಗೆ ಕೊಡ್ತಾ ಇರುವಂತಹ ವ್ಯಾಲ್ಯೂ ಎಷ್ಟು? ಅದು ಒಂದು ನನಗೇನು ಅನ್ನಿಸ್ತಾ ಇದೆ ಅಂದರೆ, ಅವರಿಗೆ ಒಂದು ಕಡೆಯಿಂದ ಎಲ್ಲರೂ ಸೋರ್ಸ್ ಸಿಗತ್ತೆ ಅಂತ ಆದರೆ ಬಿಡು, ಅವ್ರು ಕೊಡ್ತಾರೆ, ಹೆಂಗಿದ್ರು ನಾವ್ಯಾಕೆ ಖರ್ಚು ಮಾಡಬೇಕು ಅನ್ನೋದು ಬರುತ್ತೆ. ನೀವು ಅವರಿಗೆ ಯಾರಿಗಾರ ಒಂದು ದಾನ ಮಾಡುವಾಗ, ಈ ಥರ ಮಾಡುವಾಗ ನೀವು ಹೇಗೆ ಅನಲೈಸ್ ಮಾಡ್ತೀರಾ? ಖಂಡಿತ ಈ ಒಂದು ನಿಟ್ಟಿನಲ್ಲಿ ಹೌದು, ನಾನು ಖಂಡಿತ ಇವಾಗ ಸಾಕಷ್ಟು ಊರುಗಳಲ್ಲಿ ಅವರು ಫಾರ್ಮಿಂಗ್ ಲೇಬರ್ಸ್ ಆಗಿರ್ತಾರೆ. ಅವರು ಕೂಲಿ ಕಾರ್ಮಿಕರು, ಹೊಲಗಳಲ್ಲಿ ಕೆಲಸ ಮಾಡೋವಂಥವ್ರು. ಅವ್ರಿಗೆ ವರ್ಷ ಪೂರ್ತಿ ಕೆಲಸನೂ ಇರೋದಿಲ್ಲ. ಕೆಲವೊಮ್ಮೆ ಒಂದು 3 ತಿಂಗಳು ಕೆಲಸ ಇರುತ್ತೆ, ನಾಟಿ ಆಗಬೇಕಾದ್ರೆ ಅಥವಾ ಬೆಳೆ ಕೀಳಬೇಕಾದ್ರೆ ಕೆಲಸ ಇರುತ್ತೆ, ಬೇರೆ ಟೈಮಲ್ಲಿ ಕೆಲಸ ಇರೋದಿಲ್ಲ. ಅಂಥ ಟೈಮಲ್ಲಿ ಏನು ಮಾಡ್ತಾರೆ, ಬೀದಿ ಕಟ್ಟೆಯಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡೋದು ಬಿಟ್ಟು ಬೇರೆ ಇಲ್ಲ. ಅವ್ರಿಗೆ ಉಪಾಧಿಗಳು ಇಲ್ಲ. ಅಲ್ಲಿ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡಿದಾಗ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇದು ಪೊಲಿಟಿಕಲ್ ವೇದಿಕೆ ಅಲ್ಲ, ಬಟ್ ಈ ಮಾತನ್ನ ನಾನು ಹೇಳಬಾರ್ದು, ಆದರೂ ಹೇಳ್ತಾ ಇದ್ದೀನಿ. ಫ್ರೀ ಬೀಸ್ ಕೊಡೋದನ್ನು ಬಿಟ್ಟು ಅವರಿಗೆ ಒಂದು ಸರಿಯಾದ ಆಪರ್ಚುನಿಟೀಸ್ ಕೊಟ್ಟು ಅವರನ್ನು ಅವರು ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರೆ ಯಾರೂ ಯಾರಿಗೋಸ್ಕರನೂ ಸಹಾಯಕ್ಕೆ ನಿಲ್ಲೋಲ್ಲ. ಒಬ್ಬರನ್ನ ಸಹಾಯ ತಗೋಬೇಕಾದ್ರೆ
ನಾನು ಕೇಳೋದಕ್ಕೆ ನನಗೂ ಬಹಳ ಮುಜುಗರ ಆಗುತ್ತೆ. ಸುಮ್ಮನೆ ಅಲ್ಲ, ₹1 ಯಾರನ್ನಾದರೂ ನಾನು ದಾನ ಕೇಳಬೇಕು ಅಂತಂದರೆ ರೋಡಲ್ಲಿ ಸಿಗ್ನಲ್ನಲ್ಲಿ ನಿಂತ್ಕೊಂಡಾಗ ಯಾರಾದರೂ ಬಂದು ನಂಗೆ ₹10 ಕೊಡಿ ಅಥವಾ ಏನಾದರೂ ದಾನ ಕೊಡಿ ಅಂತಂದಾಗ ಎಷ್ಟು ಇರಿಟೇಟ್ ಫೀಲ್ ಆಗ್ತೀವಿ ನಾವು. ನಾನು ಮಾಡೋ ಕೆಲಸ ಮಾಡಬೇಕಾದ್ರೂ ನಾನು ಸಾಕಷ್ಟು ಆ ಥರ ಫೇಸ್ ಮಾಡಿದ್ದೀನಿ, ಹ್ಯುಮಿಲೇಷನ್ಸ್ ಫೇಸ್ ಮಾಡಿದ್ದೀನಿ. ಕೆಲವರು ಪ್ರತಿ ತಿಂಗಳು 1ನೇ ತಾರೀಕು ಅಥವಾ 2ನೇ ತಾರೀಕು ನನಗೆ ನೆನಪು ಮಾಡಮ್ಮ ನಾನು ಏನಾದರೂ ಕೊಡ್ತೀನಿ ಅಂತ ಹೇಳಿರ್ತಾರೆ. ಅಂಥವ್ರೇನೆ ನಾನು ಫೋನ್ ಮಾಡಿದಾಗ ಅಥವಾ ಒಂದು ಮೆಸೇಜ್ ಹಾಕ್ದಾಗ ಬೈದಿರೋ ಅಂಥವ್ರು ಸಾಕಷ್ಟು ಜನ ಇದ್ದಾರೆ. ಬಟ್ ದಟ್ಸ್ ಅಬ್ಸಲ್ಯೂಟ್ಲಿ ಫೈನ್. ನನಗೋಸ್ಕರ ನಾನು ಕೇಳ್ತಾ ಇಲ್ಲ, ಭಿಕ್ಷೆ ಬೇಡ್ತಾ ಇರೋದು ಬೇರೆ ಯಾರಿಗೋಸ್ಕರನೋ. ಸೊ ಆ ಭಿಕ್ಷೆ ಬೇಡೋದ್ರಲ್ಲಿ ನನಗೆ 2 ಮಾತಿಲ್ಲ. ಐ ಫೀಲ್ ವೆರಿ ಡಿಗ್ನಿಫೈಡ್ ಡೂಯಿಂಗ್ ಮೈ ವರ್ಕ್. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ನಿಮ್ಮ ಕ್ವೆಶ್ಚನ್ಗೆ ಆನ್ಸರ್ ಸಿಕ್ತು ಅಂತ. ಹಾಂ, ಸಿಕ್ತು. ನಾನು ಆಮೇಲೆ ನಿಮಗೆ ಮತ್ತೆ ಮಾತಾಡ್ತೀನಿ. ಶ್ಯೂರ್ ಶ್ಯೂರ್. ಥ್ಯಾಂಕ್ ಯು. ಎತ್ತರ ನಾರ್ಯಾಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ ಒಂದು ಮಾತಿದೆ. ಎಲ್ಲಿ ನಾರಿಯರನ್ನು ಪೂಜಿಸ್ತಾರೋ ಅಲ್ಲಿ ದೇವತೆಗಳು ಇರ್ತಾರೆ ಅನ್ನೋ ಮಾತು. ನಮ್ಮ ಕಲಾಭೂಮಿಯಲ್ಲಿ ಮಹಿಳಾ ದಿನಾಚರಣೆ ಬಹಳ ಸಂಭ್ರಮದಿಂದ ನಡೀತು. ಬಹಳಷ್ಟು ಸಿಹಿ ಸುದ್ದಿಗಳು ಕೂಡ ಇಲ್ಲಿ ಹೊರಬಂತು. ಹಾಗೆ ಎಲ್ಲರೂ ಕೂಡ ಬಹಳ ಆನಂದದಿಂದ ಸಂಭ್ರಮದಿಂದ ಹಾಡುಗಳನ್ನು ಹಾಡಿದ್ರಿ. ಎಲ್ರಿಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆವರೆಗೂ ಇದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಪ್ರೇಕ್ಷಕರೆಲ್ಲರಿಗೂ ಆತ್ಮೀಯವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಮತ್ತೆ ಇಂಥದ್ದೇ ಒಂದು ಸಂಭ್ರಮದ ಕಾರ್ಯಕ್ರಮದಲ್ಲಿ ಮುಂದೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಶುಭರಾತ್ರಿ.